ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ಬಿಜೆಪಿಯಲ್ಲಿ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರೋ ಪರಿಸ್ಥಿತಿ ರಾಜ್ಯದಲ್ಲೂ ಆಗ್ತಾ ಇದೆಯಾ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಯಾಕಂದ್ರೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಪಕ್ಷ ಅಕ್ಷರಶಃ ಸರ್ವನಾಶ ಆಗಿದೆ. ಟಿಎಂಸಿ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದ ಮಮತಾ ಬ್ಯಾನರ್ಜಿಗೆ ತಮ್ಮ ಪಕ್ಷವೇ ಕೈತಪ್ಪಿ ಹೋಗ್ತಾ ಇದೆ. ಅಧಿಕಾರದಲ್ಲಿ ಇರೋದು ಇರಲಿ, ತಾವೇ ಕಟ್ಟಿದ ಪಕ್ಷದಲ್ಲಿ ತಮಗೆ ಕವಡೆ ಕಾಸಿನ ಬೆಲೆ ಇಲ್ಲದಂತಾಗಿದೆ. ಪಕ್ಷದ ವಿರುದ್ಧವೇ ಬಂಡೆದ್ದಿರೋ ಶಾಸಕರು ತಮ್ಮದೇ ಪಕ್ಷ ಕಟ್ಟಲು ಮುಂದಾಗಿದ್ದಾರೆ. ಇನ್ನೊಂದ್ ಕಡೆ ಇದೇ ಟಿಎಂಸಿಯ ಸಂಸದರು ಎನ್ಡಿಎ ಮೈತ್ರಿ ಪಕ್ಷದ ಪಾಲಾಗಲು ಮುಂದಾಗಿದ್ದಾರೆ. ಅಲ್ಲಿಗೆ ಟಿಎಂಸಿ ಅನ್ನೋ ಪಕ್ಷ ಹೇಳ ಹೆಸರಿಲ್ಲದಂತಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆ ಹಿಂದೆ ಇದ್ದಿದ್ದು ಬಿಜೆಪಿಯ ಚಾಣಕ್ಯರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಬಂಗಾಳದಲ್ಲಿ ತಮ್ಮ ಎದುರಾಳಿಯೇ ಇಲ್ಲದಂತೆ ಮಾಡಿರೋ ಬಿಜೆಪಿ ನಾಯಕರು ಅದ್ಯಾಕೋ ಕರ್ನಾಟಕವನ್ನ ಮರೆತಂತೆ ಕಾಣ್ತಾ ಇದೆ. ರಾಜ್ಯ ಬಿಜೆಪಿಯ ಸದ್ಯದ ಸ್ಥಿತಿ ನೋಡ್ತಾ ಇದ್ರೆ ಮನೆಯೊಂದು 4-5 ಬಾಗಿಲು ಅನ್ನುವಂತಾಗಿದೆ. ಇದು ಪಶ್ಚಿಮ ಬಂಗಾಳದಲ್ಲಾದ ಟಿಎಂಸಿ ಕಥೆಯನ್ನ ರಾಜ್ಯದಲ್ಲೂ ನೆನಪಿಸುವಂತೆ ಮಾಡ್ತಾ ಇದೆ. ಯಾಕಂದ್ರೆ ಟಿಎಂಸಿಯನ್ನೇ ಛಿದ್ರ ಮಾಡಿರೋ ಶಾಸಕರು ಹಾಗೂ ಸಂಸದರು ಬಿಜೆಪಿ ಕಡೆ ವಾಲಿದ್ದಾರೆ. ಸೇಮ್ ಟು ಸೇಮ್ ಇಲ್ಲೂ ಇಂತಹದ್ದೇ ಮುನ್ಸೂಚನೆ ಸಿಗ್ತಾ ಇದೆ. ಬಿಜೆಪಿಯಲ್ಲಿ ಮೊದಲೇ ಒಗ್ಗಟ್ಟಿಲ್ಲ, ಒಬ್ಬರ ಮಾತನ್ನ ಒಬ್ಬರು ಕೇಳ್ತಿಲ್ಲ, ಒಂದೇ ಒಂದು ಚುನಾವಣೆಯಲ್ಲಿ ಗೆಲ್ಲೋದಿಕ್ಕೆ ಆಗ್ತಾ ಇಲ್ಲ. ಬಿಜೆಪಿ ಶಾಸಕರೇ ಕಾಂಗ್ರೆಸ್ ಸರ್ಕಾರವನ್ನ ಕೊಂಡಾಡ್ತಿದ್ದಾರೆ. ಅಲ್ಲದೆ ಹೊಂದಾಣಿಕೆ ರಾಜಕೀಯವೂ ನಡೀತಾ ಇದೆ ಅನ್ನೋ ಆರೋಪ ಇದೆ. ಇಷ್ಟೇ ಅಲ್ಲ, ಬಿಜೆಪಿಯ ಶಾಸಕರೇ ಕಾಂಗ್ರೆಸ್ಗೆ ಮತ ಹಾಕೋ ಬಟ್ಟಿಗೆ ಹೋಗಿ ನಿಂತಿದ್ದಾರೆ. ಇದರ ಜೊತೆಗೆ ಇಬ್ಬರು ಬಿಜೆಪಿಯ ಶಾಸಕರು ಉಚ್ಚಾಟನೆಗೊಂಡು ಕಾಂಗ್ರೆಸ್ ಮನೆಯ ಬಾಗಿಲಲ್ಲಿ ನಿಂತಿದ್ದಾರೆ. ಯಾವ ಕ್ಷಣದಲ್ಲೂ ಬೇಕಾದ್ರೂ ಕಾಂಗ್ರೆಸ್ಗೆ ಸೇರ್ಪಡೆ ಆಗಬಹುದು. ಇನ್ನೊಂದ್ ಕಡೆ ಪಕ್ಷದ ನಾಯಕರ ವಿರುದ್ಧವೇ ಸಮರ ಸಾರಿದ್ದ ಯತ್ನಾಳ್ರನ್ನ ಪಕ್ಷದಿಂದ ಹೊರಗಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಬಂಗಾಳದ ಕತೆ ಕರ್ನಾಟಕದಲ್ಲೂ ಆಗುತ್ತಾ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ದಿಲ್ಲಿ ನಾಯಕರು ಮಾತ್ರ ಅದ್ಯಾಕೋ ಕರ್ನಾಟಕವನ್ನೇ ಮರೆತಂತೆ ಕಾಣ್ತಾ ಇದೆ. ಇಲ್ಲಿವರೆಗೂ ಒಂದೇ ಒಂದು ದೊಡ್ಡ ಹೆಜ್ಜೆ ಇಟ್ಟಿಲ್ಲ, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋ ಕೆಲಸ ಮಾಡ್ತಾ ಇಲ್ಲ. ಇದು ಬಿಜೆಪಿ ಕಾರ್ಯಕರ್ತರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ನಿಷ್ಠಾವಂತ ಕಾರ್ಯಕರ್ತರು ತಮ್ಮ ರಾಜಕೀಯ ನಾಯಕರ ಮೇಲೆ ಮುನಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಹೀಗೆ ಆದ್ರೆ 2028ಕ್ಕೂ ಕಷ್ಟ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಆಗಿರೋದು ಬಿಜೆಪಿಯಲ್ಲಿನ ಒಳ ಜಗಳ. ಈ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಅಲ್ಲದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಬಿಜೆಪಿಯ ಬೆಳವಣಿಗೆ ಬಗ್ಗೆ ನಿಮ್ಮ ನಿಲುವು ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ಆತ್ಮೀಯರೇ, ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಾಗಿದೆ ಎಂಬ ನಿರೀಕ್ಷೆ ಪದೇ ಪದೇ ಹುಸಿಯಾಗ್ತಾ ಇದೆ. ಮನೆಯೊಂದು 3 ಬಾಗಿಲು ಎಂಬ ಗಾದೆ ಮಾತು ಬಿಜೆಪಿ ಪಾಲಿಗೆ ಸುಳ್ಳಾಗಿದೆ. ಇಲ್ಲಿ ಮನೆಯೊಂದು 4-5 ಬಾಗಿಲು ಅನ್ನುವಂತಾಗಿದೆ. ಪಕ್ಷದ ನಾಯಕರ ನಡುವೆ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗಲ್ಲ ಅನ್ನೋ ಪರಿಸ್ಥಿತಿ. ಇದನ್ನೆಲ್ಲ ಸರಿಪಡಿಸಬೇಕಾದ ವರಿಷ್ಠರು ನಮ್ಮಿಂದಾಗಲ್ಲಪ್ಪ ಅಂತ ಕೈ ಕಟ್ಟಿ ಕುಳಿತುಕೊಂಡಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಬಿಜೆಪಿ ವಿಪಕ್ಷವಾಗಿ ಇದ್ದೂ ಇಲ್ಲದಂತಾಗಿದೆ. ಬಿಜೆಪಿಯಲ್ಲಿ ಒಂದಲ್ಲ ಎರಡಲ್ಲ, ಬದಲಾಗಿ 4-5 ಬಣ ಇದೆ. ಈ ಪೈಕಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಬಣ, ವಿಪಕ್ಷ ನಾಯಕ R ಅಶೋಕ್ ಬಣ, ಹೈಕಮಾಂಡ್ ನಾಯಕರನ್ನ ಒಪ್ಪುವ ಹಾಗೂ ಅವರ ಸೂಚನೆಯಂತೆ ನಡೆಯುವ ಮತ್ತೊಂದು ಬಣ ಇದೆ. ಅಷ್ಟೇ ಅಲ್ಲ, ರೆಬೆಲ್ಸ್ ಆಗಿ ಗುರುತಿಸಿಕೊಂಡಿರೋ ಬಣ ಕೂಡ ಇದೆ. ಇದೆಲ್ಲದರ ಜೊತೆಗೆ ಬಣ ರಾಜಕೀಯದಿಂದ ಹತಾಶರಾಗಿ ತಾವಾಯ್ತು ಕೆಲಸ ಆಯ್ತು ಅಂತ ಇರುವ ಮಗದೊಂದು ಬಣವೂ ಇದೆ. ಈ ಬಣಗಳಿಂದ ಬಿಜೆಪಿ ಸದ್ಯ ಹೈರಾಣಾಗಿದ್ದು ಕಾರ್ಯಕರ್ತರು ಸೊರಗಿ ಹೋಗಿದ್ದಾರೆ. ಆತ್ಮೀಯರೇ, ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಅಸಮಾಧಾನ ಜೋರಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವರನ್ನ ಕೆಳಗಿಳಿಸಬೇಕು ಅನ್ನೋ ಬೇಡಿಕೆ ಇದೆ. ಕೆಲ ದಿನಗಳ ಹಿಂದೆಯಷ್ಟೇ ಮಾಜಿ ಸಿಎಂ DV ಸದಾನಂದ ಗೌಡ ಅವರದ್ದು ಎನ್ನಲಾದ ಆಡಿಯೋ ಸಂಚಲನ ಸೃಷ್ಟಿಸಿತ್ತು. ಬಿಜೆಪಿಯಲ್ಲಿ ಏನು ನಡೀತಾ ಇದೆ ಅನ್ನೋ ಪರಿಸ್ಥಿತಿಗೆ ಈ ಆಡಿಯೋ ಕೈಗನ್ನಡಿಯಾಗಿದೆ. ವಿಜಯೇಂದ್ರ ಅವರಿಗೆ ಹೈಕಮಾಂಡ್ನ ಕೆಲವು ನಾಯಕರ ಬೆಂಬಲ ಇದೆ. ಹಾಗಾಗಿ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುವ ಸಾಧ್ಯತೆ ಹೆಚ್ಚಿದೆ. ಆದ್ರೆ ಅವರನ್ನ ಒಪ್ಪದೇ ಇರುವ ತಂಡವು ಅಷ್ಟೇ ಬಲಿಷ್ಠ ಆಗಿದೆ. ಮತ್ತೊಂದು ಕಡೆಯಲ್ಲಿ DV ಸದಾನಂದಗೌಡ ವರ್ಸಸ್ SR ವಿಶ್ವನಾಥ್ ನಡುವಿನ ಜಗಳವು ತಾರಕಕ್ಕೇರಿದೆ. ಕೆಂಪೇಗೌಡ ಜಯಂತಿ ಆಚರಣೆ ವಿಚಾರವಾಗಿ ಉಂಟಾದ ಈ ತಿಕ್ಕಾಟ ಇದೀಗ ಬೇರೆಯದ್ದೇ ಸ್ವರೂಪ ಪಡೆದುಕೊಂಡಿದೆ. SR ವಿಶ್ವನಾಥ್ ವಿರುದ್ಧ DVS ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಕೆಲವೊಂದು ಗಂಭೀರ ಸ್ವರೂಪದ ಆರೋಪ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ವಿಶ್ವನಾಥ್ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಸದಾನಂದ ಗೌಡರಿಗೆ ಲೀಗಲ್ ನೋಟಿಸ್ ಕಳಿಸಿದ್ದಾರೆ. ಈ ನಡುವೆ ಇಬ್ಬರ ನಡುವಿನ ಗಲಾಟೆಯನ್ನ ತಿಳಿಗೊಳಿಸುವ ಪ್ರಯತ್ನವನ್ನ ವಿಪಕ್ಷ ನಾಯಕ R ಅಶೋಕ್ ನಡೆಸಿದ್ದಾರೆ.
ಇನ್ನು ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ್ರು ಮುಗಿಯದ ಗೋಳು. ಬಿಜೆಪಿಯಲ್ಲಿ ಶಾಸಕರಾಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಆದ್ರೆ ಅವರು ಉಚ್ಚಾಟನೆಗೊಂಡ್ರು. ವಿಜೇಂದ್ರ ಮತ್ತು ಅವರ ಕುಟುಂಬದ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ್ದಾರೆ. ಅವರ ಮಾತುಗಳಿಗೆ ಬಿಜೆಪಿ ರೆಬೆಲ್ ಟೀಮ್ ಪರೋಕ್ಷವಾಗಿ ಬೆಂಬಲವನ್ನ ನೀಡ್ತಾ ಇದೆ. ಹೀಗಾಗಿ ಇದೊಂದು ರೀತಿಯಲ್ಲಿ ಪಕ್ಷಕ್ಕೆ ನಿತ್ಯ ಇರುಸು ಮುರುಸಿನ ಪ್ರಸಂಗವಾಗಿ ಮಾರ್ಪಟ್ಟಿದೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಿರೋದ್ರಿಂದ ಸಹಜವಾಗಿ ಹೈಕಮಾಂಡ್ನ ಮುಂದಿನ ನಡೆ ಏನು ಅನ್ನೋ ಅನುಮಾನ ಹುಟ್ಟುಕೊಂಡಿದೆ. ಆದ್ರೆ ಅದ್ಯಾಕೋ ಬಿಜೆಪಿ ಹೈಕಮಾಂಡ್ ಮಾತ್ರ ನಿಂತ ನೀರಾಗಿದೆ. ಯಾವುದಕ್ಕೂ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಚುನಾವಣೆಗೆ ಇನ್ನೇನು 2 ವರ್ಷ ಅಷ್ಟೇ ಬಾಕಿ ಇದೆ. ಹೀಗಿರುವಾಗ ಹೈಕಮಾಂಡ್ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ. ಗೊಂದಲ ಬಗೆಹರಿಸುವ ಪ್ರಯತ್ನವನ್ನು ನಡೆಸುತ್ತಿಲ್ಲ. ಸಂಘದ ನಾಯಕರು ಕೆಲವೊಂದು ಸೂಚನೆಗಳನ್ನ ನೀಡಿದ್ದಾದ್ರೂ ಅದ್ಯಾವುದು ಪಾಲನೆ ಆಗ್ತಾ ಇಲ್ಲ. ಹೀಗಾಗಿ ಬಿಜೆಪಿ ಒಡೆದ ಮನೆಯಾಗಿದೆ. ಹೀಗೆ ಮುಂದುವರೆದ್ರೆ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳೋದ್ರಲ್ಲಿ ಅನುಮಾನವೇ ಇಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.